ಬೇಸಿಗೆ ಬಿಸಿಲದಾಗೆ ಒಂದ್ ಕಡೆ ಆದ್ರೆ ಮಕ್ಕಳಿಗೂ ಈಗ ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗ್ತದೆ. ಸೊ ಮಕ್ಕಳು ಇಷ್ಟಪಡುವಂತ ಫ್ರೂಟ್ ಸಲಾಡ್ ಅನ್ನು ಐಸ್ ಕ್ರೀಮ್ ಹಾಕದೆ ಕ್ರೀಮಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಅನ್ನು ಹಾಕಿ, ಅದಕ್ಕೆ ಒಂದು 1/4 ಕಪ್ ನಷ್ಟು ಚಿಲ್ಡ್ ಆದ ಹಾಲನ್ನು ಹಾಕಿಕೊಂಡು ಚೆನ್ನಾಗಿ ಗಂಟುಗಳಿಲ್ಲದಾಗಿ ಬೆರೆಸ್ಕೊಳ್ಳಿ. ಈಗ ಒಂದು ಸಾಸ್ ಪ್ಯಾನ್ಗೆ 1/2 ಲೀಟರ್ ನಷ್ಟು ಕೆನೆಬರಿತ ಹಾಲನ್ನು ಹಾಕಿ, ಹಾಲು ಕಾಯಿಸಿ ಮೇಲೆ ಬಂದಾಗ ಈ ರೀತಿ ಸ್ಟರ್ ಮಾಡ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಳಿ. ಸಕ್ಕರೆ ಕರಗಿದ ಬಳಿಕ ನಾವು ತಯಾರಿಸಿದ ಕಸ್ಟರ್ಡ್ ನ ಹಾಲನ್ನು ಹಾಕಿಕೊಂಡು ಮಿಕ್ಸ್ ಮಾಡಿ, ಕೊನೆಯಲ್ಲಿ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ರೋಸ್ ಎಸೆನ್ಸ್ ಅನ್ನು ಹಾಕಿ ಚೆನ್ನಾಗಿ ಬೆರೆಸಿ ಗ್ಯಾಸ್ ಅನ್ನು ಆಫ್ ಮಾಡಿ. ಹಾಲು ತಣ್ಣಗಾದ ಬಳಿಕ ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ಬ್ಲೆಂಡ್ ಮಾಡಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಿಮಗಿಷ್ಟವಾದ ಫ್ರೂಟ್ಸ್ ಗಳನ್ನು ಈ ರೀತಿ ತುಂಡು ಮಾಡ್ಕೊಂಡು ಹಾಕಿ, ಇದಕ್ಕೀಗ ಕಸ್ಟರ್ಡ್ ನ ಹಾಲನ್ನು ಹಾಕಿಕೊಂಡು ಚೆನ್ನಾಗಿ ಬೆರೆಸಿ ಫ್ರಿಜ್ ನಲ್ಲಿ 1 ಗಂಟೆ ಚಿಲ್ ಮಾಡ್ಲಿಕ್ಕೆ ಇಡಿ. ಚಿಲ್ ಆದ ಫ್ರೂಟ್ ಸಲಾಡ್ ಈಗ ಸವಿಲಿಕ್ಕೆ ರೆಡಿಯಾಗಿದೆ.